ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ಆಗುತ್ತೆ ಅನ್ಕೊಂಡಿದ್ದೆ ನಾನು, ಜೂನೇ. ಬಟ್ ಆದ್ರೂ ನಮ್ಮ ಲಕ್ ಇತ್ತ ಏನೋ ಗೊತ್ತಿಲ್ಲ. ನಾವು ಇನ್ನೂ ಆ ಒಂದು ಮೈಸೂರು ಪ್ಯಾಲೇಸನ್ನು ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ವಿ. ಅದನ್ನು ಕೂಡ ಈಗ ಟಿಕೆಟ್ ತೊಗೊಂಡಿದ್ವಿ. ಸೊ ಈಗ ಅದನ್ನು ಕೂಡ ವಿಸಿಟ್ ಮಾಡೋಣ ಒಳಗಡೆ ಹೋಗಿ. ಸೊ ಲೆಟ್ಸ್ ಗೋ ವಿತ್ ಅವರ್ ಬಾಯ್ಸ್. ಲೆಟ್ಸ್ ಸೇ ಹಾಯ್ ಬಾಯ್ಸ್. ಸೊ ಒಳಗಡೆ ಹೋಗೋಣ ಇವಾಗ. ಲೆಟ್ಸ್ ಗೋ. ಅಬ್ಬಾ ದಮ್ ಹತ್ತಿ ಸುಸ್ತಾಗ್ಬಿಡ್ತಲ್ಲ. ಆಕ್ಚುಲಿ ಜೂದ್ ಎಕ್ಸಿಟ್ ಆಗಿದೆ ಎಷ್ಟೊತ್ತಿಗೆ ಗೊತ್ತಾ? 5 ಗಂಟೆಗೆ ಎಕ್ಸಿಟ್ ಆಗಿದ್ವಿ. ಸೊ ಅಲ್ಲಿಂದ ಇಲ್ಲಿವರೆಗೆ ಬರೋತ್ತಿಗೆ ದಮ್ ಹತ್ತಿ ಹೋಗ್ತಾಳ ಅವ್ರು. ಯಾಕಂದ್ರೆ ಸೊ ಅಲ್ಲಿ ಹಳೆಯ ಒಂದು ದಸರಾ ಉತ್ಸವದ ಆರ್ಕಿಟೆಕ್ಟ್ ಇದೆ, ಪರೇಡ್. ಓಕೆ, ಸೊ ಎಲ್ಲ ಇದು ಕಂಪ್ಲೀಟ್ ಪ್ಯಾಲೇಸ್. ಪ್ಯಾಲೇಸ್ ಅಂದ್ರೆ ಹಾಲ್ ಇದು. ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ, ಕಂಪ್ಲೀಟ್ ಆಗಿ ಆರ್ಟ್ ಮಾಡಿದ್ರೆ. ಸೊ ಬಿಗ್ಗೆಸ್ಟ್ ಥಿಂಗ್ ಏನಪ್ಪಾ ಅಂತಂದ್ರೆ ನಾವು ಟಿಕೆಟ್ ತಗೊಂಡಿದ್ದು, ಹೌದಾ? ಸೊ ನನಗೇನು ಬಹುಶಃ ನಾನು ಏನು ಅಂದ್ರೆ ನಾವೆಲ್ಲಿ ಮೈಸೂರು ಪ್ಯಾಲೇಸ್ ರೀಚ್ ಆಗ್ತೀವೋ ಇಲ್ಲ ಅನ್ಕೊಂಡಿದ್ದೀವಿ. ಅಷ್ಟು ಲೇಟ್ ಆಗ್ಬಿಡುತ್ತೆ ಟೈಮ್. ಅಷ್ಟು ಲೇಟ್ ಆದ್ರೆ ನಮ್ಮ ಹುಡುಗರು ಓಡಿ ಹೋಗಿ ಆ ಒಂದು ಟಿಕೆಟನ್ನ ತಗೊಂಡು ಬಂದ್ರೆ ಇಲ್ಲೆಂದ್ರೆ ಸೊ ಇಲ್ಲಿ ನೋಡಬಹುದು ತಾವು, ಇವು ದರ್ಪಣ ರೀ ಆಗಿನ ಕಾಲ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿರುವಂತಹ ದರ್ಪಣ ಅಂದ್ರೆ ಮಿರರ್ ನೋಡ್ರಿ. ಸೊ ಇದು ಬೆಳ್ಳಿ ಕುರ್ಚಿ ಆಗಿರ್ಬೋದು, ಆಮೇಲೆ ಇದು ಮಿರರ್ ದರ್ಪಣ. ಆಮೇಲೆ ಎಲ್ಲ ಚೇರ್ಸ್. ಇದು ಹೊರಾಂಡ ಇರ್ಬೇಕದು, ಹೊರಾಂಡ ಅಂತ ಅನ್ಸುತ್ತೆ. ಚರ್ಚಾ ಇಲ್ಲ, ಅದಕ್ಕ ಪ್ರಳಾಂಗಣ ಒಳಗೆ ಏನೋ ಒಂದು ಕಮೆಂಟ್ ಮಾಡ್ರಿ ಯಾರು ಗೊತ್ತಿದ್ದಾರೆ. ಸೊ ಇಲ್ಲಿ ಎಷ್ಟು ಕ್ಲೀನ್ ಆಗಿ ಆರ್ಕಿಟೆಕ್ಟ್ ಮಾಡ್ಯಾರ ನಾವು, ಸಖತ್ತಾಗಿ ನೋಡ್ಬೋದು ನೀವು ಇಲ್ಲಿ ಈ ಥರ ಆರ್ಕಿಟೆಕ್ಟ್ ಮಾಡ್ಯಾರ. ಸೊ ಇವೆಲ್ಲ ಏನಪ್ಪಾ ಅಂತಂದ್ರೆ ನಾನು ಅವಾಗ ಹೇಳಿದ್ನಲ್ಲ, ಪರೇಡ್. ಓಕೆ, ಸೊ ಅಂದ್ರೆ ಒಂದು ಮೊದಲಿಗೆ ಏನು ಮಾಡಿದ್ದೆ ಅಂದ್ರೆ ರಾಜರನ್ನ ಕೂಡಿಸ್ಕೊಂಡು ಇದು ಮಾಡ್ತೀವಿ, ಲೈಕ್ ಪರೇಡ್ ಮಾಡ್ತೀವಿ ದಸರಾ ಇದ್ದಾಗ. ಆಮೇಲೆ ಏನು ಮಾಡೋದಂತಂದ್ರೆ ಲೇಟರ್ ಏನು ಆ ಒಂದು ಅಂಬಾರಿ ಒಳಗಡೆ ಚಾಮುಂಡೇಶ್ವರಿ ದೇವ್ರನ್ನ ಇಟ್ಕೊಂಡು ಈಗ ದಸರಾದ ಒಳಗಡೆ ಏನು ಮಾಡ್ತಂದ್ರೆ ಪರೇಡ್ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಇವೆಲ್ಲ ಹಳೆ ಕಾಲದ ವಸ್ತುಗಳು, ಆಂಟಿಕ್ ಪೀಸ್ ಅಂತಾರೆ. ಆಂಟಿಕ್ ಪೀಸ್ ಮೈಸೂರದ್ದು ಅರಮನೆದು. ಸಲ ನೋಡ್ಬೋದು ನೀವೆಲ್ಲ. ಟಂಟಣ. ಓಕೆ, ಸರಿ ಒಡೆಯರು, ಕೃಷ್ಣರಾಯ ಒಡೆಯರು. ಅವ್ರು ಫ್ಯಾನ್ ಹಾಕಿದಾರೆ ನೋಡಿ. ಟಂಟಣ ಇವತ್ತು ಕ್ಲಾಕ್ ಅದ, ಒಂದು ಸೆಕೆಂಡ್ ನೋಡಿದ್ರೆ. ಸೊ ಅದು ಆರ್ಕಿಟೆಕ್ಟ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ನಿಮ್ಗೆ ಇದು ಕ್ಲಾಕ್ ತೋರಿಸ್ತಾರೆ ಇವಾಗ. ಹಳೆ ಕಾಲದ ಗಡಿಯಾರ ಅಥವಾ ಕ್ಲಾಕ್, ಆಂಟಿಕ್ ಪೀಸ್. ಆಂಟಿಕ್ ಪೀಸ್ ಇದು. ಓಕೆ, ಸಭಾಭವನವೋ ಅಥವಾ ಏನು ದರ್ಬಾರ್ ಹಾಲ್? ಇದೆಲ್ಲ ದರ್ಬಾರ್ ಹಾಲ್ ಅಂತ. ಅಂದ್ರೆ ಪ್ರಜೆಗಳ ಕಷ್ಟ ಕಲ್ಪನೆ ಆಗಿರ್ಬೋದು, ಏನೇ ಇರ್ಲಿ, ಸಮಥಿಂಗ್ ಏನಾದ್ರು ಒಂದು ಮೀಟಿಂಗ್ ಆಗ್ತದ್ರೆ ಇಲ್ಲಿ ಎಲ್ಲರೂ ಏನ್ ಕೂತಿರ್ತಾರೆ. ಇಲ್ಲಿ ರಾಜಮನೆತನ ಅಥವಾ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿರುವಂತ ದೊಡ್ಡ ದೊಡ್ಡ ಅಧಿಕಾರಿಗಳು ಕೂಡ್ತಿರ್ಲಿ. ಸೊ ಇಲ್ಲಿ ಇದೆಲ್ಲ ಏನಪ್ಪಾ ಅಂತಂದ್ರೆ ಮುಂದ್ಗಡೆ ಪ್ರಜಾ ಅಥವಾ ಏನ ಜನಸಾಮಾನ್ಯರಿಗೆ ಮುಂದೆ. ಓಕೆ, ಈ ಕಡೆಯಿಂದ ನೋಡ್ತಾರೆ ದಾರ್ಬಾರ್. ಸೊ ಇದು ಇಲ್ಲೇ ಮಾಡ್ತಾರ, ಇಲ್ಲೇ ಸೆಟಪ್ ಮಾಡ್ತಿರ್ತಾರ.
ಸೊ ಇದು ಸೆಂಟರ್ ದ ಪಾಯಿಂಟ್ ಯಾವ್ದ್ರದ್ದು ಈ ದರ್ಬಾರ್ ಹಾಲಿನ ಸೆಂಟರ್ ಪಾಯಿಂಟ್ ಇಲ್ಲಿ ಕಾಣ್ತಾ ಇದೆಯಲ್ಲ ಅದು ಬರಕಮ್ಮನ. ಸೊ ಈ ತರ ಕಾಣುತ್ತೆ ನೋಡಿ ಸೆಂಟರ್ ಪಾಯಿಂಟ್. ಓಕೆ, ಸೊ ಎಲ್ಲರ ಸುತ್ತಮುತ್ತ ಏನಪ್ಪ ಅಂದ್ರೆ ಇದ್ರದ್ದು ಎಕ್ಸ್ಟೆಂಡೆಡ್ ಏರಿಯಾ ಅಂತ ಇದೆಯಲ್ಲ. ಆ ಟೈಮ್ದೊಳಗೆ ಎಷ್ಟು ಫಿನಿಶಿಂಗ್ ಹೆಂಗಿದೆ, ಎಷ್ಟು ಸಖತ್ತಾಗಿ ಮಾಡಿದಾರೆ ಅದನ್ನೆಲ್ಲ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಮಿರರ್ ಐತಿ. एक घंटा ठहरो यहाँ से, हम सब लोग ठहरे तुम्हारे लिए, है नहीं? हाँ? हो रहा है अभी नहीं? तुमने एक ಮಕ್ಕನು ನಾವು ಒಂದು ಚಂದ ಮಾಡಿ ಕತ್ತಲಲ್ಲಿ ಕವಿದಿದ್ದೇವೆ. ನೋಡೋದು ಫಿಲ್ಟರ್ ಹಾಕಿ ಟ್ರೈ ಮಾಡಲ್ಲ ಬೆಳಗ್ಗೆ ಮಾಡಕ್. ಸೊ ಇದು ರಾಜ್ಯಸಭೆಯ ಅಂಗಳ. ಹ್ಮ್ 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 ಆತರ ರಾಜರ ಒಂದು ಸಭೆ ಆಗೋದಿಲ್ಲ ಅಂತ ಏನ್ರಿ? ಹಾ, ಇದು ಬೆಳಿಡೂರ ಬೆಳ್ಳಿ ಎಲ್ಲ ಸೌದ್ ಬಿಡತ್ ನೋಡಿ. ಸಿಲ್ವರ್ದು ಡೋರ್ ಅದು. ಹುಡುಗ ಎಲ್ಲ ಹೇಳಾಗತ್ತಿದ್ದ ಪೇಳ ಪೇಳ ಇಷ್ಟ ನೋಡ ಜನರಿಗೆ, ಅಥವಾ ಇಲ್ಲಿ ಕೆಲಸ ಮಾಡಕ್ ವಜ್ಜ ಆಗತ್ತಂತೇಳಿ ಈ ತರ ಪ್ಲಾನ್ ಕಟ್ಸೋದೇನ್ ದೊಡ್ಡ ವಿಷಯ ಆಗತ್ತೆ ಅಂತಂಗದ. ಮನಸ್ ಮಾಡಲ್ಲ ಅಷ್ಟ, ಮನಸ್ ಮಾಡಿದ್ರೆ ಕಟ್ಟಿಸ್ಬೋದು. ಓಕೆ, ತೋರ್ಸಂತೇಳಿ ನಿಮ್ಗೆ. ಸೊ ಆನೆಗೆ ಆಭರಣ ಇದಾವಲ್ಲ, ಸೊ ಆನೆಗೆ ನಾವು ದಸರಾ ಟೈಮ್ ಒಳಗಡೆ ಏನು ಯೂಸ್ ಮಾಡ್ತಾರಲ್ಲ ಅವೆಲ್ಲ ಹೇಳ್ತೀವಿ ನಿಮ್ಗೆ. ಸೊ ಇವೆಲ್ಲ ಏನಪ್ಪ ಅಂದ್ರೆ ಆನೆಗಳಿಗೆ ಹಾಕುವಂಥ ಆಭರಣಗಳು. ಓಕೆ, ಸೊ ದಸರಾ ಟೈಮ್ ಒಳಗಡೆ ಹಾಕ್ತಾರಲ್ಲ, ಸೊ ಒಂದು ಜಂಬೂ ಸವಾರಿ ಆಗ್ಬಿಡ್ತಾರೆ. ಸೊ ಇವ ಲೈಕ್ ಅವು ಕಾರಿಗೆ ಆಗಿರ್ಬೋದು ಅಥವಾ ಮುಂದೆ ತಲೆಗೆ ಆಗಿರ್ಬೋದು ಅವೆಲ್ಲ. ಹಾ, ಇದೇನಪ್ಪ ಅಂದ್ರ ಇವೆಲ್ಲ ಥಿಂಗ್ಸ್ಗಳು ಅಥವಾ ಈ ಒಂದು ಆಭರಣಗಳು ಯಾವುದ್ರ ಅಂಡರ್ ಅಂದ್ರೆ ಈ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತಿದೆಯಲ್ಲ, ಸೊ ಅದರ ಅಂಡರ್ ಒಳಗೆ ಇರ್ತಾವೆ ಅಂತ ಇದೆಯಲ್ಲ. ಸೊ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಥವಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಈಗ ಮೈಸೂರು ಇತ್ತು ಇಲ್ಲಿವರೆಗೂ, ಸೊ ಈಗ ಪ್ರೆಸೆಂಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ. ನೋಡ್ತಾ ಇದ್ರಲ್ಲ ಈಗ. ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ. ನೋಡಿದ್ರಲ್ಲ, ಇದು ಇವತ್ತು ಕಂಪ್ಲೀಟ್ ನಿಮ್ಗೆ ಮೈಸೂರದ್ದು ವಿಸಿಟ್ ಐತೆ. ಸೊ ಥ್ಯಾಂಕ್ ಯು. ಸೊ ನಾವು ಇವತ್ತು ಪ್ಯಾಕಪ್ ಮಾಡ್ತಾ ಇದ್ದೀವಿ, ಇವತ್ತು ನಮ್ಮ ಲಾಸ್ಟ್ ಡೇ. ಥ್ಯಾಂಕ್ ಯು. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾಡ್ಬಿಡಿ. ಹಾಯ್ ಹೇಳ್ಬಿಡ್ರಿ ಒಂದ್ಸಲ. ಬಾಯ್ ಬಾಯ್ ಅಲ್ಲ, ಹಾಯ್ ಅಲ್ಲ, ಬಾಯ್. ಓಕೆ ಬಾಯ್, ಥ್ಯಾಂಕ್ ಯು.